ನಮಸ್ಕಾರ ತಮ್ಮೆಲ್ಲರಿಗೂ. ಇವತ್ತು ಒಂದು ಸಣ್ಣ ಕಥೆನ ಈ ವಿಡಿಯೋ ಮುಖಾಂತರ ನಾವು ನೋಡೋಣ. ಒಮ್ಮೆ ಒಂದು ಊರಾಗ ಒಬ್ಬ ರೈತ ತಮ್ಮ ಹೊಲ ಪಾಲಿಗೆ ಹಚ್ಚಬೇಕಂತೇಳಿ ಯೋಚಿಸ್ಕೊತಾನೆ. ಪಾಲಿಗೆ ಹಚ್ಬೇಕಂತೇಳಿ ಯೋಚಿಸ್ಕೊಂಡ ಮೇಲೆ ಕೆಲವೊಂದು ಜನರಿಗೆ ಕರೆಸ್ತಾನೆ. ಅದರಲ್ಲಿ 3 ರೈತರು ಇರ್ತಾರೆ. ಅವರು ತಾವು ಅದನ್ನ ಪಾಲನೆ ಮಾಡಬೇಕು ಅನ್ನೋದು ಇಚ್ಛೆ ತೋರಿಸ್ತಾರೆ. ಆದ್ರ ರೈತ ಅವ್ರಿಗೆ ಅಥವಾ 3 ಜನರ ಒಳಗೆ ಒಬ್ಬರಿಗೆ ಆ ಹೊಲ ಹಚ್ಚಬೇಕು ಅನ್ನೋಕ್ಕಿಂತ ಮುಂಚೆ ಒಂದು ಕಂಡೀಷನ್ ಇಡ್ತಾನು. ಯಾರು ಆ ಕಂಡೀಷನ್ ಒಪ್ಕೋತಾರಲ್ಲ ಅವ್ರಿಗೆ ಆ ಹೊಲ ಹಚ್ಬೇಕಂತೇಳಿ ಅವನು ಯೋಚಿಸ್ಕೊತಾನೆ. ಅದಕ್ಕೋಸ್ಕರ ಅಂತೇಳಿ ಆ ಕಂಡೀಷನ್ ಇರ್ತೈತೆ. 3 ಜನರಿಗೆ ಹೇಳ್ತಾನೆ, ನೀವು ನಿಮ್ಮ ಮನ್ಯಾಗ ಹೋಗ್ಬೇಕು, ಒಂದೊಂದು ಬಾಳೆಹಣ್ಣ ತಿಂದ ಬರ್ಬೇಕು. ಅದು ಯಾರಿಗೂ ಗುರುತಾಗ್ಲಾರ್ದಂಗ ತಿಂದು ಬರ್ಬೇಕು. ನಿಮ್ಮ ಮನೆ ಒಳಗಿರ್ತಾರ ಅವ್ರಿಗೂ ಕೂಡ ಅದು ಸಹಿತ ಗುರುತಾಗಬಾರ್ದು. ಆ ರೀತಿ ನೀವು ಅದನ್ನ ಹೋಗಿ ತಿಂದು ಬರ್ಬೇಕು. ಅದಕ್ಕೋಸ್ಕರ ಅಂತೇಳಿ ಅವ್ರು 3 ಜನ ಪಟ ಓಡ್ಕೋಂತ ಹೋಗಿ ತಮ್ಮ ಮನೆ ಒಳಗೆ ಹೋಗಿ ಬಾಳೆಹಣ್ಣ ತಿಂತಾರೆ. ಅದ್ರೊಳಗೆ 2 ಜನ ಬಾಳೆಹಣ್ಣ ತಿಂದ ಸಪ್ಪಿ ಕೈ ಹಾಕೊಂಡು ಬಂದ್ಬಿಡ್ತಾರೆ. ಸಾವ್ಕಾರ, ನಾವು ಬಾಳೆಹಣ್ಣು ಯಾರಿಗೆ ಗುರುತಾಗ್ಲಾರ್ದಂಗ ತಿಂದು ಬಂದೀವಿ ನೋಡ್ರಿ ಅಂತೇಳಿ. ಆಮೇಲೆ 3ನೇದವ ಇರ್ತಾನಲ್ಲ, ಅವ ಬಾಳೆಹಣ್ಣು ಕೈಯಾಗ ತಗೊಂಡ್ಬಂದಿರ್ತಾನ. ಈಗಿಲ್ಲಿ ಸಾವ್ಕಾರ ಅವ್ರಿಬ್ರು ಮಂದಿಗೆ ಆಯ್ತು ತಗೋರಿ ಅಂತ ಮತ್ 3ನೇದವ್ನಿಗೆ ಕೇಳ್ತಾರ, ಯಾಕಪ್ಪ ನೀ ಬಾಳೆಹಣ್ಣು ಇಲ್ದ್ರಕ ಕೈಯಾಗ ತಗೊಂಡ್ಬಂದಿ, ನೀ ಯಾಕೆ ತಿನ್ಲಿಲ್ಲ? ಅದಕ್ಕೆ ಅವ ಉತ್ತರಿಸ್ತಾನ, ಸಾವ್ಕಾರ, ಯಾರಿಗೂ ಗುರುತಾಗ್ಲಾರ್ದಂಗ ನಾ ತಿಂದು ಬರ್ಬಹುದು, ಆದ್ರ ಮ್ಯಾಲ ಕೂತಿರ್ತಾನ ಅವಂಗಂತೂ ಗುರುತಾಗತೈತಿ, ಅವಂತೂ ಅದನ್ನ ನೋಡಿರ್ತಾನ. ಇಲ್ಲಿ ಮಂದಿದಿಂದ ನಾ ಅದನ್ನ ಮುಚ್ಚಿಡಬಹುದು, ಆದ್ರೆ ಅವನಿಂದ ನಾ ಅದನ್ನ ಮುಚ್ಚಿಡಕ್ ಆಗುದಿಲ್ಲ ಅಂತೇಳಿ ಅಂತಾನ. ಹಿಂಗ ಅಂದ ಕೂಡ್ಲೆ ಸಾವ್ಕಾರ ಖುಷಿ ಆಗ್ತಾನ ಅವನ ಮೇಲೆ. ಆಮೇಲೆ ಅವಂತಾನು, ಆಯ್ತು ಗೊಬ್ಬ, ನೀನೇ ನನ್ನ ಹೊಲ ಮಾಡು, ಯಾಕಂದ್ರೆ ಈ ಮಂದಿ ಯಾರಿಗ್ ಗುರ್ತಾಗ್ಲಾರ್ದಂಗ ಇವತ್ತು ಬಾಳೆಹಣ್ಣು ತಿಂದು ಬಂದಾರು, ನಾಳೆ ನಾನು ಹೊಲ ತಿಂದು ಬಿಟ್ಟಾರ ಇಲ್ರಿ ಅಂತ ಹೇಳಿ ಅವಂಗ ಇಲ್ದ್ರಕ ಹೊಲ ಮಾಡಕ್ ಹಚ್ತಾನ. ಸೊ ಇಲ್ಲಿ ತಾತ್ಪರ್ಯ ಏನಂದ್ರ, ಕೆಲವೊಂದ್ಸಲ ನಾವ್ ಅದನ್ನ ಮಾಡೋ ಕೆಲ್ಸ ಯಾರಿಗ್ ಗುರ್ತಾಗ್ಲಾರ್ದಂತ ಹೇಳಿ ನಾವು ಅವ್ರ ಮುಂದಿನವ್ರು ಅದಕ್ಕೆ ಖುಷಿ ಆಗ್ಬಹುದು ಅಂತ ಹೇಳಿ ತಿಳ್ಕೊಂಡಿರ್ತೀವಿ. ಆದ್ರ ಯಾರ ರೀತಿ ಅದನ್ನ ನೋಡ್ತಿರ್ತಾರೋ ಅಥವಾ ಯಾವ ತರ ಯೋಚಿಸ್ತಿರ್ತಾರ ಅಂತೇಳಿ ಹೇಳಕ್ ಬರುದಿಲ್ಲ. ಅದಕ್ಕೆ ನಾವು ಮಾಡೋ ಕೆಲಸ ಏನಿಲ್ಲ, ಒಂದು ಸಿಂಪ್ಲಿಸಿಟಿ ಇಟ್ಕೊಂಡು ನಮ್ಮ ಎಥಿಕ್ಸ್ಗೆ ಎಷ್ಟು ಅದು ಒಳ್ಳೇದನಿಸ್ತದೆ ಅಷ್ಟದನ್ನ ನಾವು ಹೆಚ್ಚಿಸ್ಕೊಂಡು ಮಾಡ್ಬೇಕು.